ಹಾಗೆ ದೃಶ್ಯಕಾವ್ಯ ಅನಾವರಣ ಮಾಡಿಕೊಟ್ಬಿಡಿ. ತಲೆಮಾರುಗಳಿಂದ ಜನಮಾನಸದಲ್ಲಿ ಬೇರೂರಿರುವಂತಹ ಪುಣ್ಯಕೋಟಿ ಗೋವಿನ ಕತೆ ಕೇವಲ ಒಂದು ನೀತಿ ಕತೆ ಅಷ್ಟೇ ಅಲ್ಲ, ಅದು ಸತ್ಯದ ಮಹಿಮೆ ಮತ್ತು ತ್ಯಾಗದ ಮಹತ್ವ ಬೋಧಿಸುವ ನೀತಿಗೀತೆ. ಪುಣ್ಯಕೋಟಿ ಇದೆ, ಬಹುಶಃ ನೆನಪು ಮಾಡ್ಕೊಂಡೇ ಅವ್ರು ಇಟ್ಟಿರ್ಬೋದು. ಪುಣ್ಯ ಅಂತ ಕರೀತಾರೆ, ಅವಳ ಹೆಸರು ಪುಣ್ಯಕೋಟಿ ಅಂತ. ನಾವೆಲ್ಲರೂ ಪುಣ್ಯಕೋಟಿ ಕತೆ ಕೇಳಿ ಬೆಳೆದಿದ್ದೀವಿ. ಆದರೆ ನಾವು ಯಾವತ್ತಿಗೆ ಗಣೇಶ ಮಾಡಬೇಕಾದ್ರೆ ನನಗೆ ರಮೇಶ್ ಅವ್ರು ಹೇಳ್ತಾ ಇದ್ರು, ಗಣೇಶನ ತಲೆ ಕತ್ತರಿಸ್ಬಿಡ್ತಾನೆ ಶಿವ. ನನಗೆ ರಮೇಶ್ ಅವ್ರು ಕೊಟ್ಟಿರೋ ಐಡಿಯಾ ಅದು. ಉತ್ತರ ದಿಕ್ಕಿನಲ್ಲಿ ಹೋಗಿ ಮಲಗಿರೋ ಒಂದು ಆನೆ ಕುತ್ತಿಗೆಯನ್ನು ಕತ್ತರಿಸಿ ಅವನಿಗೆ ಹಚ್ತಾರೆ, ಅವನು ಗಣೇಶ ಆಗ್ತಾನೆ ಅಂತ. ನನಗೆ ರಮೇಶ್ ಅವರು ಅಂದರು, ಆನೆಗೆ ಏನಾಯ್ತು ಅಂತ ನಾವು ಯೋಚನೆ ಮಾಡ್ತೀವೋ, ನಾವು ಮಾಡೋದೇ ಇಲ್ಲ. ಗಣೇಶ ಆಗ್ಬಿಟ್ಟ ಅದೇ ಸಂಭ್ರಮದಲ್ಲಿ ಇದ್ಬಿಡ್ತೀವಿ. ಈ ಪುಣ್ಯಕೋಟಿ ಕಥೆಯಲ್ಲಿಯೂ ಹಾಗೇ ಇದೆ. ಆ ಹುಲಿಗೆ ಏನಾಯಿತು ನಾವು ಎದ್ದು ಯೋಚನೆ ಮಾಡೋದೇ ಇಲ್ಲ. ಅದರ ಮರೆಗೂ ಈ ಪುಣ್ಯಕೋಟಿ ಮಗುವಿನಷ್ಟೇ ಒಂದು ತಬ್ಬಲಿ ಆಗ್ಬಿಡ್ತದಲ್ಲ ಅಂತ. ಅದು ಬಹಳ ಸುಂದರವಾಗಿ ಗಣೇಶನವರು ಇದನ್ನ ಬರೆದಿದ್ದಾರೆ. ಅವ್ರದ ಕೊನೆ ಶಬ್ದ ಲೋಕವೆಲ್ಲರೂ ಏಕವಾದರೆ ನಾಕವಾಗುವುದು ಈ ಧರೆ. ಬಹಳ ಸುಂದರವಾಗಿದೆ. ಈ ಜಗತ್ತಿನಲ್ಲಿ ಬೇಕಾದಷ್ಟು ಸೌಲಭ್ಯಗಳಿದ್ದರು, ಬೇಕಾದಷ್ಟು ರಿಸೋರ್ಸಸ್ ಇದ್ದರು, ಅದನ್ನು ಬಿಟ್ಟು ನಾವು ನಮಗೋಸ್ಕರ ಅಂತ ಯಾವಾಗ ನಾವು ಶೇಖರಣೆ ಮಾಡ್ತೀವಿ ಅವಾಗ ನಾಕ ಹೋಗಿ ನರಕ ಆಗ್ಬಿಡ್ತದೆ. ಇದನ್ನ ಗಾಂಧೀಜಿಯವರು ಹೇಳಿದ್ದಾರೆ, ಬೇಕಾದಷ್ಟು ಜಗತ್ತಿನಲ್ಲಿ ಮೂಲ ಸೌಕರ್ಯಗಳಿವೆ, ಅದನ್ನು ನಾವು ಯಾವಾಗ ಒಂದು ಅತಿಯಾದ ಏನಂತೀವಿ ಆಸೆ, ಅದು ಕೆಟ್ಟ ಆಸೆನೇ ಇದು. ಎಲ್ಲ ಸಂಗ್ರಹ ಮಾಡ್ಕೋಬೇಕು, ಎಲ್ಲ ನನಗೆ ಇರಬೇಕು, ನನ್ನ ಹೊಟ್ಟೆ ತುಂಬಿದ್ರು ಸೇರಿಸಬೇಕು ಅಂತ ಯಾವಾಗ ಈ ಥರ ಬರೋಕ್ಕೆ ಶುರು ಆಗುತ್ತೆ, ಮುಂದಿನ ಜನ್ರೇಷನ್, ಅದರ ಮುಂದಿನ ಜನ್ರೇಷನ್ ಅಂತ, ಆ ವೇಳೆಯಲ್ಲಿ ಈ ಥರ ಆಗ್ಬಿಡ್ತದೆ. ಒಂದು ವನಪ್ರಾಣಿಗಳಲ್ಲಿ ನಾನು ಮಾತಾಡಿದಾಗ ನನಗೆ ಗಣೇಶನಷ್ಟು ಅನುಭವ ಇಲ್ಲ. ಒಂದು ಪ್ರಾಣಿ ತನಗೆ ಎಷ್ಟಾಗುತ್ತೆ ಅಷ್ಟೇ ಬೇಟೆ ಆಡುತ್ತೆ, ಅದಕ್ಕಿಂತ ಹೆಚ್ಚು ಬೇಟೆ ಆಡೋಲ್ಲ. ಅದಕ್ಕೊಂದು ಜಿಂಕೆ ಬೇಟೆ ಆಡಿದರೆ ಅದು ಸರ್ವೈವ್ ಆಗಬೇಕಲ್ಲ. ಅದು ಒಂದು ಜಿಂಕೆ ಅದರಷ್ಟು ಮಾಂಸ ಸಾಕಬೇಕು ಅಂದರೆ ಒಂದೇ ಜಿಂಕೆ ಮಾಡುತ್ತೆ. ಎರಡು ಜಿಂಕೆ ತಂದು ಬಗ್ಗಟ್ಕೊಂಡು ನಾಳೆಗೆ ಅಂತ ಇಟ್ಕೊಳ್ಳೋದಿಲ್ಲ. ಅದಕ್ಕೆ ಅದು ಈ ಜೀವನ ಒಂದು ಸಮವಾಗಿ ಎಲ್ಲನೂ ನಡಿಬೇಕು ಅಂತಿದ್ರೆ ನಮಗೆ ಎಷ್ಟು ಬೇಕೋ ಅಷ್ಟರೊಳಗೆ ಒಂದು ವನದಲ್ಲಿ, ಪ್ರಾಣಿಗಳಲ್ಲಿ, ಪಕ್ಷಿಗಳಲ್ಲಿ ಆ ಗುಣ ಹೇಗಿದೆ ಆ ಗುಣವನ್ನು ಮನುಷ್ಯನಲ್ಲಿ ಇಟ್ಕೋಬೇಕು. ಏನಂದರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ಬಿಟ್ಟಿಡಬೇಕು ಅಂತ ನಾವು ಭಗವಾನ್ ಬುದ್ಧ ಆಗ್ಲಿಕ್ಕೆ ಆಗಂಗಿಲ್ಲ ನಮಗೆ. ನಾವು ಬಸ್ನಲ್ಲಿ ಹತ್ತಿದ್ರೆ ದುಡ್ಡಿಲ್ಲ ತಡೆಗಿಳಿಸ್ತಾರೆ. ಈಗಿಲ್ಲ, ಈಗ ಹೆಣ್ಮಕ್ಳು ಯಾರು ಇಳಿಸೋಲ್ಲ, ನಮ್ಮ ಬೇರೆ. ಟ್ರೈನಲ್ಲಿ ಹೋಗ್ತಾ ಇದ್ದರೆ ಇಳಿಸ್ತಾರೆ ಅಂತ ಕೊಡ್ತೀನಿ. ದುಡ್ಡು ಬೇಕು, ಆದರೆ ಎಷ್ಟು ಬೇಕು ಅನ್ನೋದು ನೀವು ನಿರ್ಧರಿಸಬೇಕು. ಅತಿಯಾಗಿ ಸಂಗ್ರಹ ಮಾಡೋದು, ಅತಿಯಾಗಿ ಅದ್ರ ಮೇಲೆ ಮೋಹ ಇಟ್ಕೊಳ್ಳೋದು, ಅತಿಯಾಗಿ ಅದ್ರ ಮೇಲೆ ಆಸಕ್ತಿ ಇದ್ದರೆ ಅವಾಗ ಈ ಜಗತ್ತನ್ನೋದೇ ನರಕ ಆಗಿ ಹೋಗ್ತದೆ. ಪುಣ್ಯಕೋಟಿಯ ಒಂದು ಕಥೆಯಿಂದ ಗೊತ್ತಾಗ್ತದೆ, ಕೇವಲ ಪುಣ್ಯಕೋಟಿಯ ಅಷ್ಟೇ ಅಲ್ಲ, ಅದರಷ್ಟೇ ಮಹತ್ವವನ್ನು ಶತಕರುಣಿಯಾದ ಹುಲಿ ಇದೆ ಅಂತ ಗೊತ್ತಾಗ್ತದೆ. ಜೀವನದಲ್ಲಿ ನೋಡ್ಬೇಕಾದ್ರೆ ಒಂದು ಕ್ಯಾರೆಕ್ಟರ್ ಬರೀ ಒಂದೇ ದೃಷ್ಟಿಯಿಂದ ನೋಡಬಾರ್ದು, ಎಲ್ಲ ದೃಷ್ಟಿಯಿಂದನೂ ನೋಡಬೇಕು. ಒಬ್ಬ ಮನುಷ್ಯ ಕೆಟ್ಟ ಅಂದ ತಕ್ಷಣ ಕೆಟ್ಟ ಎಲ್ಲನೂ ಅಲ್ಲ, ಒಬ್ಬ ಮನುಷ್ಯ ಒಳ್ಳೆಯವರು ಅಂದ ತಕ್ಷಣ ಎಲ್ಲ ಒಳ್ಳೆಯವರಲ್ಲ, ಎರಡೂ ದೃಷ್ಟಿ ಇರಬೇಕು ಅಂತ ನನಗೆ ಅನ್ನಿಸ್ತು. ಕೊನೆಯ ದೃಶ್ಯ ನೋಡ್ತಾರೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಎಂದರೆ ಪುಣ್ಯಕೋಟಿ ಮೇಲಿಂದ ಹಾಯುತ್ತೆ ಅಂತ, ಹಾರೆ ಸತ್ತೋಗುತ್ತೆ ಅಂತ. ಅವಾಗ ನಾನೇ ಅಂದ್ಕೊಂಡೆ, ಅದಕ್ಕಿಂತ ಮುಂಚೆ ವ್ಯಾಘ್ರನೂ ಹಾರೆ ಸತ್ತೋಯ್ತಲ್ಲ, ನಾವು ಯಾವಾಗಲೂ ಪುಣ್ಯಕೋಟಿ ಕಣ್ಣೀರು ಹಾಕ್ಬಿಡ್ತೀವಿ ತಕ್ಷಣ. ಅದಕ್ಕೆ ನಾನು ಗಣೇಶನವ್ರ ಜೊತೆ ಇದನ್ನು ಮಾತಾಡಿದೆ. ಇದು ನಾನು 2ನೇ ಸರ್ತಿ ನೋಡ್ತಿರೋದು. ನಾವು ಯಾಕೆ ಆಕಳಕ್ಕೆ ಅಷ್ಟೊಂದು ಮಹತ್ವ ಕೊಡ್ತೀವಿ ಮತ್ತು ಒಂದು ಹುಲಿಗೆ ಕೊಡಲ್ಲ ಅಂತ ಅವ್ರು ಹೇಳಿದರು. ಇದಕ್ಕೆ ಬಹುಶಃ ಒಂದು ನಾವು ಬೆಳೆದು ಬಂದ ರೀತಿ ಇರುತ್ತೆ, ನಮಗೆ ಆಕಳಿಂದ ಹೆಚ್ಚು ಲಾಭ ಇರುತ್ತೆ, ನಮಗೊಂದು ಆಕಳ ಮೇಲೆ ಕರುಣೆ ಹೆಚ್ಚಾಗುತ್ತೆ, ಆಕಳ ಜೊತೆಗೆ ನಮ್ಮ ಸಂಪರ್ಕ ಜಾಸ್ತಿ ಇರುತ್ತದೆ. ಆಕಳ ನಾವು ದೇವರಂತ ಪೂಜಿಸ್ತೀವಿ. ನಮ್ದು ಯಾವಾಗಲೂ ಏನಿಗೂ ಸಹಿತ ಆಕಳ ಅಂದರೆ ಒಂದು ಬಹಳ ಸಂಭಾಯಿತ, ಅಂದರೆ ಹುಲಿ ಅಂದರೆ ಯಾವಾಗಲೂ ಎಕ್ಸ್ಟ್ರೀಮ್ಲಿ ಅಗ್ರೆಸಿವ್ ಅಂತ ಹೀಗಿರೋದ್ರಿಂದ ನಾವು ಯಾವಾಗಲೂ ಕನಿಕರ ಹೆಚ್ಚು ಆಕಳಕ್ಕೆ ಪಡ್ತೀವಿ. ಒಂದು ಆಕ್ಸಿಡೆಂಟ್ ಆದಾಗ ಒಬ್ಬರು ಸೈಕಲ್ನವ್ನು ತಪ್ಪು ಮಾಡಿದ್ರೆ ಸಹಿತ ಆ ಸೈಕಲ್ನವ್ರನ್ನ ಯಾರೂ ಬೈಯಲ್ಲ, ಕಾರ್ನವನ್ನೇ ಬೈತಾರೆ. ಹಾಗೆ ಇಲ್ಲಿ ಹುಲಿನೇ ನಾವು ಬೈತೀವಿ ಹೊರತು ಪುಣ್ಯಕೋಟಿನಿಲ್ಲ. ಆದರೆ ಆ ಕಾರ್ನವನಿಗೂ ಅವನದೇ ಆದ ಒಂದು ತೊಂದರೆ ಇರ್ತದೆ, ಅವನದೇನು ತಪ್ಪಿರಲಿಲ್ಲ ಸಹಿತ ಅವನು ಬಯಸ್ಕೋತಾನೆ. ಹಾಗೆ ಹುಲಿಗೂ ಅದರದ್ದೇ ಆದ ಒಂದು ಸಂಸಾರ, ಒಂದು ಮಗು, ಅದು ಬಾಯಿ ತೆಗೆದು ಹಸಿವೆ ಅಂತ ಇದೆ, ಅದನ್ನು
ಕೇವಲ ಗಣೇಶನವರು ಮಾತ್ರ ಅದನ್ನು ಇಮ್ಯಾಜಿನ್ ಮಾಡ್ಬೋದು, ಬರೀಬಹುದು. ಅತ್ಯಂತ ಸುಂದರವಾಗಿದೆ ಗಣೇಶನವರೇ. ಇದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಬೇಕು. ಬರೀ ನಮ್ಮ ಕರ್ನಾಟಕಕ್ಕೆ ಸೀಮಿತ ಅಲ್ಲ, ನಮ್ಮ ದೇಶಕ್ಕೆ ಸೀಮಿತ ಇಲ್ಲ. ಯಾಕೆಂದರೆ ಈ ಧರಣಿ ಇರುವುದೇ ಒಂದು ಸಮತೋಲನದ ಮೇಲೆ. ಆ ಸಮತೋಲನವನ್ನು ನಾವು ತಪ್ಪಿಸಿದ್ರೆ, ಎಂತಹ ಒಂದು ಮೆಸೇಜ್ ನೀವು ಕೊಟ್ಟಿದ್ರೆ, ಆ ಸಮತೋಲನ ನಾವು ತಪ್ಪಿಸಿಬಿಟ್ರೆ ಅವಾಗ ಈ ಧರಣಿನೇ ಉಳಿಯೋಲ್ಲ, ಈ ಭೂಮಿನೇ ಉಳಿಯೋಲ್ಲ. ಅತಿಯಾದ ಕೊಳ್ಳುವ ಬಾಕತನ, ಅತಿಯಾಗಿ ಸಂಗ್ರಹಿಸಿರುವ ಬುದ್ಧಿತನ, ಅತಿಯಾಗಿ ಒಂದು ನಮಗೆ ಬೇಕಾಗಿರೋದ್ರಿಂದ ಅದನ್ನು ಇಟ್ಕೊಳ್ಳೋ ಗುಣ, ಅದು ಯಾವಾಗಲೇ ಕಡಿಮೆ ಆದಾಗ ಎಲ್ಲೋ ಒಂದು ಸಮಾಧಾನಕ್ಕೆ ಬರುತ್ತೆ ಅಂತ ಈ ಸಂದೇಶವನ್ನು, ಮತ್ತು ಹೃದಯ ಸ್ಪರ್ಶಿಯಾಗಿ ಯಾಕೆ ಹುಲಿ ಬೇಟೆ ಆಡ್ತೀನಿ ಅಂತೂ ಅದರೆಷ್ಟು ಅಸಹಾಯಕತೆ ಇತ್ತು. ತಾಯಿ ಇಲ್ಲದ ಮಗು ತನ್ನ ತಬ್ಬಲಿ ಮಗು ಇದೆ, ಅದಕ್ಕೆ ಹಾಲು ಕುಡಿಯೋಕ್ಕೆ ಹಾಲಿಲ್ಲ, ಅದು 8 ದಿನ ಉಪವಾಸ ಇದೆ, ಅದಕ್ಕೆ ಜಿಗಿಲಿಕ್ಕೆ ಶಕ್ತಿ ಇಲ್ಲ ಅಂತ ಒಂದು ಹುಲಿ ಅದು ಕೊನೆಗೆ ಅದು ಹೇಗೆ ತ್ಯಾಗ ಮಾಡ್ತು. ಅದೇ ರೀತಿ ಪುಣ್ಯಕೋಟಿನೂ ಹೇಗೆ ತ್ಯಾಗ ಮಾಡ್ತು. ಇಬ್ಬರು ಈಕ್ವಲಿ ತ್ಯಾಗ ಮಾಡಿದ್ದಾರೆ. ಇದು ಕೇವಲ ಒಂದು ಕಥೆ ಅಲ್ಲ, ಇದು ತ್ಯಾಗದ ಒಂದು ಚಿತ್ರ ಅಂದ್ರೆ ಸಹಿತ ತಪ್ಪಿಲ್ಲ. ಬಹಳ ಸುಂದರವಾಗಿ ಮಾಡಿದ್ದಾರೆ ಗಣೇಶನವರೇ. ನಿಮಗೆ ಬರೆದಿದ್ದೀರಿ, ನಿಮಗೆ ಒಂದು ನಮ್ಮೆಲ್ಲರ ಪರವಾಗಿ, ನನ್ನ ಪರವಾಗಿ ನಿಮಗೆ ವಿಶೇಷವಾದ ಅಭಿನಂದನೆ ಮತ್ತು ಕೃತಜ್ಞತೆಗಳು. ಇನ್ನೊಂದು ಪಾರ್ಟ್ ನೀವು ತೋರಿಸಿದ್ದೀರಿ ಅಂತ. ಅದೇ ರೀತಿ ಬಾಲು ವೃತ್ತಿಯಿಂದ ಇಂಜಿನಿಯರ್, ಬಹುಶಃ ಇಂಜಿನಿಯರ್ ಬಂದು ಬಹಳ ಕ್ರಿಯೇಟಿವಿಟಿ ಅಂತೀನಿ. ನಮ್ಮ ರಮೇಶ್ ಅರವಿಂದ್ ಅವರು ಇಂಜಿನಿಯರು, ಓಕೆ, ಬಾಲು ಅವರು ಇಂಜಿನಿಯರು. ಅದಕ್ಕೆ ಅದನ್ನು ಅವ್ರ ಮನಸ್ಸಿನಲ್ಲಿರುವ ಕಥೆಯನ್ನು ನೀವು ಚಿತ್ರರೂಪಕ್ಕೆ ಇಳಿಸಿದ್ದೀರಿ. ಎಷ್ಟೋ ನನ್ನ ಫ್ರೆಂಡ್ ಗುಂಜನ್ ಅಂತ ಇದ್ದಾರೆ, ದಿಲ್ಲಿಯಿಂದ ಬಂದಿದ್ದಾರೆ, ಅವ್ರು ಕರ್ಕೊಂಡು ಬಂದೆ, ಅವ್ರ ಕಥೆ ಹೇಳಿದ್ದೆ. ಅದರ ನಡುವೆ ಏನೂ ಎಕ್ಸ್ಪ್ಲೈನ್ ಮಾಡಲಿಲ್ಲ. ಅವ್ರ ಕಥೆ ನೋಡಿ ಅವ್ರು ತಿಳ್ಕೊಳ್ಳಿ ಅಂತ ನಾನು ಕೊನೆ ಕೇಳಿದೆ, ನಿಮಗೆ ಕನ್ನಡ ಭಾಷೆ ಬರೋಲ್ಲ, ನಿಮ್ಗೆ ಅರ್ಥ ಆಯ್ತಾ? ಅವ್ರು ಹೇಳಿದ್ರು, ಇಷ್ಟು ಚೆನ್ನಾಗಿ ಚಿತ್ರೀಕರಣ ಆಗಿದೆ ಅಂತ, ಅನಿಮೇಷನ್ ಆಗಿದೆ, ಅದು ನೋಡಿದಾಗಲೇ ನಮ್ಗೆ ಯಾವ ಭಾಷೆನೇ ಬೇಕಾಗಿಲ್ಲ, ಅದು ನಮಗೆ ಹೃದಯಕ್ಕೆ ತಟ್ಟುತ್ತೆ. ಅದು ಒಂದು ಅಭಿನಂದನೆ. ಕಲೆಗೆ ಭಾಷೆಗೆ ಬಂಧನ ಇಲ್ಲ, ಕಲೆಗೆ ಭಾಷೆಯ ಬಂಧನ, ನಾಟಕೀಯತೆಗೆ ಏನೂ ಬೇಕಾಗೋಲ್ಲ. ಹೃದಯ ಸ್ಪರ್ಶ ಆಗುವ ಈ ಘಟನೆಯನ್ನು ಅಷ್ಟೇ ಹೃದಯ ಸ್ಪರ್ಶವಾಗಿ ನೀವು ಬರೆದನ್ನ ನೀವು ಅಷ್ಟು ಚೆನ್ನಾಗಿ ಮಾಡಿದಿರಿ. ನಿಮಗೆ ನನ್ನ ಪರವಾಗಿ ಮತ್ತು ನಮ್ಮೆಲ್ಲರೂ ಎಲ್ಲ ಕಲಾಪ್ರಿಯರ ಪರವಾಗಿ ವಿಶೇಷವಾದ ಅಭಿನಂದನೆ. ನೀವು ಇನ್ನೂ ಚಿಕ್ಕವರಿರಲಿ, ಇನ್ನೂ ಹೆಚ್ಚು ಈ ಥರ ಚಿತ್ರ ಮಾಡಿರಿ, ಇನ್ನೂ ಎತ್ತರಕ್ಕೆ ಬೆಳೆಯಿರಿ, ಕರ್ನಾಟಕದ ಕೀರ್ತಿಯನ್ನು ಮುಂದೆ ಹಬ್ಬಿಸ್ರಿ, ಅಂತಾರಾಷ್ಟ್ರೀಯ ವಲಯದಲ್ಲಿ ನೀವು ಮುಂದೆ ಹೋಗಲಿ. ಇದನ್ನು ಇಂಗ್ಲೀಷ್ನಲ್ಲಿ ಖಂಡಿತ ಮಾಡಬೇಕು ಮತ್ತು ಜಗತ್ತಿನ ಅನೇಕ ಭಾಷೆಯಲ್ಲಿ ಆಗಬೇಕು ಅಂತ ನಾನು ಬಯಸ್ತೀನಿ. ಇದು ಯೂನಿವರ್ಸಲ್ ಟ್ರೂತ್, ಜಗತ್ತಿನಲ್ಲಿರುವ ಯೂನಿವರ್ಸಲ್ ಟ್ರೂತ್ ಇದೆ. ಅದಕ್ಕೆ ಎಲ್ಲರಿಗೂ ನಿಮ್ಮ ತಂಡದವರಿಗೆ ಧನ್ಯವಾದ, ಗಣೇಶನವರಿಗೆ ವಿಶೇಷವಾದ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ. ಆಗುತ್ತೋ ಏನಾದ್ರೂ ಆಟಿಕೆ ನೋಡಿದ್ರೆ ಅಮ್ಮ ಇವತ್ತು ಮೊಮೆಂಟ್ ನೋಡ ಹಾಗೆ ಎಕ್ಸೈಟ್ ಆಗ್ತಾ ಇದ್ದಾರೆ. ಬುಕ್ ಅಲ್ಲ ಸರ್, ಇದು ದೃಶ್ಯ ಕಾವ್ಯ ಲೋಕಾರ್ಪಣೆ. ಮೊಮೆಂಟೋ ಕೊಟ್ಬಿಡಿ ಅವ್ರ ಕೈಗೆ. ಇನ್ನೂ ಒಂದು 10 ನಿಮಿಷದ ಇಂಗ್ಲಿಷ್ ವರ್ಷನ್ ಇದೆ, ಅದೊಂದು ಪ್ಲೇ ಮಾಡಿ ರಮೇಶ್ ಸರ್ ಮಾತಾಡೋದು ಬಾಕಿ ಇದೆ. ಹಂಗಾಗಿ ದಯವಿಟ್ಟು ಅರ್ಜೆಂಟ್ ಮಾಡಬೇಡಿ. ಲಾಫ್ಟಿ ಲ್ಯಾಂಡ್ ಇಡೀ ತಂಡದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಅಮ್ಮ. ಮತ್ತೊಮ್ಮೆ ಇದ್ರ ಇಂಗ್ಲಿಷ್ ವರ್ಷನ್ ಅಂತ ಅಮ್ಮ ಮಾತಾಡುವಾಗ ಹೇಳಿದ್ರು. ಆಕ್ಚುಲಿ ಒಂದು ಇಂಗ್ಲಿಷ್ ವರ್ಷನ್ ಇದೆ ಅಮ್ಮ. ರಮೇಶ್ ಸರ್ಗೆ ಇದು ಎಷ್ಟು ಇಷ್ಟ ಆಗಿದೆ ಅಂದ್ರೆ, ಈ ಪುಣ್ಯಕೋಟಿ ಶತಕರ್ಣಿ ದೃಶ್ಯ ಕಾವ್ಯ ನೋಡಿದ್ಮೇಲೆ ಅದರ ಇಂಗ್ಲಿಷ್ ವರ್ಷನ್ಗೆ ಅವರೇ ದನಿಯಾಗಿದ್ದಾರೆ. ಅವ್ರ ದನಿಯಲ್ಲಿ ಅದಿದೆ ಅಂದಾಗ್ಲೇ ಅಲ್ಲೇ ಅದು ಸೂಪರ್ ಹಿಟ್. ಹಾಗಾಗಿ ಅದನ್ನ ಇವತ್ತು ನೀವು ಲೋಕಾರ್ಪಣೆ ಮಾಡಬೇಕು, ಬೆಸ್ಟ್ ವಿಶಸ್ ಹೇಳೋ ಮೂಲಕ. ಧನ್ಯವಾದಗಳು. ನಾನು ಯಾಕೆ ಇಂಗ್ಲಿಷ್ ವರ್ಷನ್ ಕೇಳಿದೆ ಅಂದ್ರೆ,
ಇದು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಹೋಗಲಿ ಅಂತ, ಕೇವಲ ಕರ್ನಾಟಕಕ್ಕೆ ಸೀಮಿತ ಮಾಡಬೇಡಿ. ಇದು ಬೇರೆ ಬೇರೆ ಜನರಿಗೂ ಅರ್ಥ ಆಗಬೇಕು. ಸ್ಕೂಲ್ ಕಾಲೇಜ್ ಲೆವೆಲಲ್ಲಿ ನೀವು ತೋರಿಸ್ಬೇಕು ಈ ಥರ ಸಿನಿಮಾನ, ಜನರಿಗೆ ಅರ್ಥ ಆಗಬೇಕು. ಜೀವನ ಅಂದ್ರೇನು, ಬರೀ ಮೊಬೈಲ್ ಗಿಬೈಲ್ ಅಲ್ಲ, ಅದಕ್ಕಿಂತ ಆಚೆಗೂ ಒಂದು ಜೀವನ ಇದೆ. ಅಲ್ಲಿ ಹೃದಯ ಸ್ಪರ್ಶಿ ಘಟನೆಗಳಾಗ್ತವೆ. ಕಾಡಂದ್ರೇನು, ತಂದೆ ಪ್ರೀತಿ ತಾಯಿ ಪ್ರೀತಿ ಅಂದ್ರೆ ಜನ್ಸಿದಲ್ಲಿ ತಂದೆ ತಾಯಿ ಪ್ರೀತಿನೇ ಕಡಿಮೆ ಅನ್ಕೊಂಡ್ಬಿಡ್ತಾರೆ. ಎವ್ರಿಥಿಂಗ್ ಇಸ್ ಅವೈಲೇಬಲ್ ಅಂತಾರೆ. ಎವ್ರಿಥಿಂಗ್ ಇಸ್ ಅವೈಲೇಬಲ್ ಎಕ್ಸೆಪ್ಟ್ ಮದರ್ಸ್ ಲವ್. ಅದನ್ನ ಇದು ತುಂಬ ಧನ್ಯವಾದ. ಇಂಗ್ಲಿಷ್ ವರ್ಷನ್ಗೆ ಇದು ಚಾಲನೆ ಮಾಡಲಿ ಮತ್ತು ಎಲ್ಲ ರಾಜ್ಯಗಳಲ್ಲಿ ಮುಟ್ಲಿ, ಎಲ್ಲ ಸ್ಕೂಲ್ ಕಾಲೇಜುಗಳಲ್ಲಿ ಮುಟ್ಲಿ ಅಂತ ನಾನು ಬಯಸ್ತೀನಿ. ಧನ್ಯವಾದ. ಇಂಗ್ಲಿಷ್ ವರ್ಷನ್ ಕೇವಲ 10 ನಿಮಿಷ, ದಯವಿಟ್ಟು ಎಲ್ಲರೂ ಕೂತ್ ಹೌದು ನೋಡ್ಬೋದು. ಹೌದು. ಆಮೇಲೆ ರಮೇಶ್ ಸರ್ ಕೈಲಿ ಮಾತನಾಡಿಸ್ತೀನಿ. ನನ್ಗೆ ಗೊತ್ತು ನೀವೆಲ್ಲ ಅವ್ರ ಮಾತಿಗಾಗಿ ಕಾಯ್ತಾ ಇದ್ದೀರಾ ಅಂತ. ಅಮ್ಮ ಧನ್ಯವಾದಗಳು. ಸಮಯದ ಅಭಾವ ಇದೆ ಅಂತ ಗೊತ್ತು. ಈ ಹಿಂದೆ ಒಂದು ರೋಡು, ಅದರ ಹಿಂದೆ ಒಂದು ರೋಡು, ಅಲ್ಲಿ ನಾನು ಓದಿದ ಸ್ಕೂಲು ಕುಮಾರನ್ ಸ್ಕೂಲ್ ಅಂತ. ಆ ಸ್ಕೂಲ್ ಪ್ರಿನ್ಸಿಪಲ್ ರೂಮಲ್ಲಿ ಒಂದು ಪೇಂಟಿಂಗ್, ಒಂದು ಪಿಂಕ್ ಸ್ಯಾರಿ, ದಿವ್ಯವಾದಿ ನಗ್ತಿರುವಂತ ಒಂದು ಹೆಣ್ಮಗಳು, ಅವ್ರ ಕೈಯಲ್ಲಿ ಒಂದು ಹಣತೆ ಉರಿತಾ ಇದೆ. ಲೇಡಿ ವಿತ್ ದ ಲ್ಯಾಂಪ್ ಅಂತ ಮೇಲ್ ಬರೆದಿರುತ್ತೆ, ಕೆಳಗೆ ಲೀಡ್ ಎ ಕೈಂಡ್ಲಿ ಲೈಟ್ ಅಂತ ಇತ್ತು. ನಾನು ಸುಧಾಮೂರ್ತಿ ಮೇಡಮ್ನ ನೋಡಿದಾಗೆಲ್ಲ ಅದೇ ನೆನಪಾಗುತ್ತೆ. ದ ಲೇಡಿ ವಿತ್ ದ ಲ್ಯಾಂಪ್ ಅಂತ ಬೆಳಕನ್ನ ಅವರ ಬರವಣಿಗೆ ಮೂಲಕ, ಅವರು ಯೋಚಿಸುವಂತ ರೀತಿಯ ಮೂಲಕ, ಅವರ ಚಾರಿಟಿಯ ಮೂಲಕ ಬೆಳಕನ್ನ ಚೆಲ್ತಿರುವಂತಹ ಸುಧಾಮೂರ್ತಿ ಅವರಿಗೆ ಧನ್ಯವಾದಗಳು ಫಾರ್ ರಿಲೀಸಿಂಗ್ ಪುಣ್ಯಕೋಟಿ ಅಂಡ್ ಶತಕರುಣಿ. ಅದೇ ಲೇಡಿ ವಿತ್ ಲ್ಯಾಂಪ್ ಅನ್ನ KN ಗಣೇಶಯ್ಯ ಅವರು ಹೇಗೆ ವಿವರಿಸ್ತಾರೆ ಅಂತ ಯೋಚನೆ ಮಾಡಿ. ಲೈಟ್ ಟ್ರಾವೆಲ್ಸ್ at 3 lakh kilometers per second. ಆ ತರ ಪ್ರಯಾಣಿಸುವಂತ ಬೆಳಕು, ನೀವು ಆ ಲೇಡಿ ವಿತ್ ದ ಲ್ಯಾಂಪ್ ಅಂತ ಹೇಳ್ತಿರಲ್ಲ, ಅದೇ ಪೇಂಟಿಂಗು ಅಲ್ಲಿ ನಮ್ಮ ಮೈಸೂರು ಆರ್ಟ್ ಗ್ಯಾಲರಿಯಲ್ಲಿದೆ. ಎಲ್ಲರೂ ಅಂದ್ಕೊಂಡಿದ್ದಾರೆ ಅದು ರವಿವರ್ಮ ಮಾಡಿರೋದು ಅಂತ. ಅವ್ರು ಮಾಡಿರೋದಲ್ಲ, ಅದನ್ನ ಮಾಡಿರೋದು ಯಾರು ಅಂತ ವಿವರಣೆ ಹೇಳ್ತಾರೆ, ಒಂದು ಹಿಸ್ಟಾರಿಕಲ್ ಫ್ಯಾಕ್ಟ್ ಕೊಡ್ತಾರೆ. ನಂತರ ಹಣತೆ ಇಟ್ಟಾಗ ಏನಾಗುತ್ತೆ ಹೇಳಿ, ಕತ್ತಲೆ ನಿವಾರಣೆ ಆಗುತ್ತೆ. ಕಾರಣ ಏನು? ಆ ಒಂದು ನಿಮಿಷ ಹೊಸ ಡಾಟಾ ಸಿಗುತ್ತೆ ನಿಮ್ ಕಣ್ಣಿಗೆ ಅಂತ ಇನ್ನೊಂದು ಇನ್ಸೈಟ್ ಕೊಡ್ತಾರೆ. ಈ ತರ KN ಗಣೇಶಯ್ಯ ಅವರು ಒಂದು ಸೈನ್ಸ್ ಅನ್ನ ಹಿಸ್ಟ್ರಿ ಜೊತೆ ಮಿಕ್ಸ್ ಮಾಡಿ, ಫಿಲಾಸಫಿ ಜೊತೆ ಮಿಕ್ಸ್ ಮಾಡಿ, ನಮಗೆ 22-23 ದಶಕಗಳಿಂದ he has served such interesting stories to us ಅಂತ ವಿಶೇಷವಾದಂತ ಮೈಂಡ್ ಅಂದ್ರೆ KN ಗಣೇಶಯ್ಯ ಅವರು. ಅವರ ಇಟ್ಸ್ ಅ ಫ್ಯಾಬ್ಯುಲಸ್ ಹಿಸ್ಟ್ರಿ, ಒಂದ್ ಕಡೆ ಫಿಲಾಸಫಿ, ಒಂದ್ ಕಡೆ ಸೈನ್ಸ್, ಈ ಕಡೆ ಇಕಾಲಜಿ, ಎಲ್ಲವೂ ಇಂಟರ್ಸೆಕ್ಟ್ ಮಾಡಿ ಅದನ್ನ ಸ್ವಾರಸ್ಯಕರವಾಗಿ ಒಬ್ಬ ಓದುಗನಿಗೆ ತಿಳಿಸೋದಿದೆಯಲ್ಲ, ಅದು ಗಣೇಶಯ್ಯ ಅವರ ಸ್ಟ್ರೆಂತ್. ನಾನು ಅವರ ಕನಕತಾರೆ, ನಾವು ಕನಕ ಮುಸುಕು ಅಂತ ಅವ್ರು ಬರ್ತಿದ್ರು, ಕರಿಸಿರಿಯಾನ ಎರಡನ್ನೂ ಮಿಕ್ಸ್ ಮಾಡಿ ಒಂದು ಸ್ಕ್ರೀನ್ ಪ್ಲೇ ಮಾಡಿ ಹಲವು ವರ್ಷ ಅದನ್ನ ಚಿತ್ರ ಮಾಡಬೇಕು ಅಂತ ಕಾಯ್ತಾ ಇದ್ದೀನಿ. ಹಿ ನೋಸ್ ದಟ್. ಹಾಗಾಗಿ ಗಣೇಶ್ ಅವರು ಬಹಳ ವರ್ಷಗಳಿಂದ ನನಗೆ ಗೊತ್ತು ಅವರ ಈ ಹೊಸ ಪ್ರಯತ್ನ ಇಟ್ಸ್ ವೆರಿ ನ್ಯಾಚುರಲ್, ಅವ್ರ ಮೈಂಡ್ ಇದ್ದದ್ದೇ ಬರಬೇಕು ಅಂತ. ಈ ತರ ಒಂದು ಕೃತಿಯನ್ನ ನೀವು ಹೇಗೆ ಅನಲೈಸ್ ಮಾಡ್ತೀರಿ? 3 ಬೇರೆ ಬೇರೆ ಲೆವೆಲ್ ಅಲ್ಲಿ ಇದನ್ನ ಅನಲೈಸ್ ಮಾಡಬಹುದು. ಒಂದು, ಇದನ್ನ ಮಾಡಿದವ್ರು ಯಾರು ಅಂತಾನೆ ಗೊತ್ತಿಕೊಳ್ಳೋಣ. ನೀವು ಯಾವುದೋ ಚೈನೀಸ್ ಫಿಲ್ಮ್ ನೋಡ್ತೀರಾ, ಕೊರಿಯನ್ ಫಿಲ್ಮ್ ನೋಡ್ತೀರಾ, ಅದರ ಡೈರೆಕ್ಟರ್ ಯಾರು ಏನೋ ಗೊತ್ತಿಲ್ಲ, ಬರೀ ಆ ಪ್ರಾಡಕ್ಟ್ ನ ಬೇಸ್ ಮಾಡಿ ಒಂದು ರಿವ್ಯೂ ಇರುತ್ತೆ, ಅದು ಫಸ್ಟ್ ಲೆವೆಲ್ ಆಫ್ ರಿವ್ಯೂ ಹೇಳ್ತಾರೆ. ಆ ತರ ಬರೀ ಆಬ್ಜೆಕ್ಟಿವ್ ಆಗಿ ನೋಡಿದಾಗ ಏನ್ ಅಮೇಜಿಂಗ್ ಸರ್ ಇದು. ಇದನ್ನ ಅನಿಮೇಷನ್ ಮಾಡಿರೋರು ಬಾಲು ಅಂಡ್ ಯುವರ್ ಟೀಮ್, ಮ್ಯೂಸಿಕ್ ಕೊಟ್ಟಿರೋರು, ಆ ಗಾಯಕರು, ಎಡಿಟಿಂಗ್ ಮಾಡಿರೋರು, ಆಲ್ ಆಫ್ ಯು ಎಕ್ಸ್ಟ್ರಾರ್ಡನರಿ ವರ್ಕ್ ಬಾಸ್. ಬೇರೆ ಯು ಮ್ಯಾನ್ ಬಾಲು ಅಲ್ಲಿಂದನೇ ಕೈ ತೋರಿಸ್. ಓಕೆ, ಅಂದ್ರೆ ಸಣ್ಣ ಸಣ್ಣ ವಿಷಯಗಳು, ಆ ಹಸು ಬಾಯಿಂದ ಎಲ್ಲ ಜೊಲ್ ಸುರಿತಾ ಇರ್ಬೋದು, ಆ ಹುಲಿ, ಆ ಮರಿ ರೀ, ಒಂದು ಹಸು ಬೆನ್ನಿನ ಮೇಲೆ ಒಂದು ಹುಲಿ ಮರಿ, ಆ ವಿಜುವಲ್ ನನ್ಗೆ ಎಷ್ಟು 10ನೇ ವರ್ಷದಿಂದ ಫಿಲ್ಮ್ ನೋಡ್ಕೊಂಡ್ ಬರ್ತಾ ಇದ್ದೀನಿ.
ಇವತ್ತರೆಗೂ ಆ ಥರ ಒಂದು ಬ್ಯೂಟಿಫುಲ್ ಫ್ರೇಮ್ ನೋಡೇ ಇಲ್ಲಪ್ಪ. ಆ ವಿಜುವಲೇ ನೋಡಿಲ್ಲ ನಾನು. ಒಂದು ಹಸು ಬೆನ್ನಲ್ಲಿ ಒಂದು ಹುಲಿ ಮರಿ ಕೂತಿರೋದನ್ನ ನೋಡೇ ಇಲ್ಲ. ವಾಟ್ ಅನ್ ಇಮ್ಯಾಜಿನೇಷನ್ ಅಪ್ಪ, ಅಮೇಸಿಂಗ್ ಟು ದ ಎಂಟೈರ್ ಟೀಮ್, ಫಸ್ಟ್ ಲೆವೆಲ್. ಒಂದು ಅನಿಮೇಷನ್ ಫಿಲ್ಮ್ ಯಾಕೆ ಇಷ್ಟ ಆಗುತ್ತೆ ನಿಮಗೆ? ಫೈಂಡಿಂಗ್ ನೀವು ಏನು, ಅದು ಮೀನ್ ಕತೆನಾ? ಟಾಯ್ ಸ್ಟೋರಿ ಏನು, ಅದೇನು ಗೊಂಬೆ ಕತೆನಾ? ಅಲ್ಲ, ಅದರ ಹಿಂದೆ ಒಂದು ಯೂನಿವರ್ಸಲ್ ಇಮೋಷನ್ ಇರುತ್ತೆ. ಇದು ಬಂದು ಒಂದು ಹುಲಿ ಕತೆ, ಒಂದು ಹಸು ಕತೆ ಅಲ್ಲ, ಅದು ಒಂದು ತಾಯಿಯ ಕತೆ, ಒಂದು ತಂದೆಯ ಕತೆ. ಯಾಕೆ ಕನೆಕ್ಟ್ ಆಗುತ್ತೆ ಅಂದ್ರೆ ಒಂದು ಯೂನಿವರ್ಸಲ್ ಇಮೋಷನ್ ಇರಬೇಕು ಅನಿಮೇಷನ್ ಅಲ್ಲಿ. ಅದರಲ್ಲಿ ನೀವು ಗೆದ್ದಿದ್ದೀರಾ. ಎರಡನೇದು, ಯಾವುದೇ ಚಿತ್ರ ಹಿಟ್ ಆಗಕ್ಕೆ ನಮ್ಮ ಮನಸ್ಸಲ್ಲಿ ಉಳಿಯೋ ಕಾರಣ ಏನಾಗುತ್ತೆ ಅಂದ್ರೆ ಅದು ಬರೀ ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ 100 ಜನ ಹೀರೋ ಹೊಡೆದ ಅದೆಲ್ಲ ಪಾಯಿಂಟ್. ಅದು ಕ್ಲೈಮ್ಯಾಕ್ಸ್ ಅಲ್ವೇ ಇಲ್ಲ. ಇದ್ರ ಕ್ಲೈಮ್ಯಾಕ್ಸ್ ಏನು? ಟೈಗರ್ ಹೇಳ್ತು, ಐ ವಾಂಟ್ ಯುವರ್ ಬ್ಲಡ್, ಐ ವಾಂಟ್ ಯುವರ್, ನೀನ್ ನನ್ನ ಬೇಟೆ ಅಂತ ಶುರು ಮಾಡಿದಂತ ಹುಲಿ ಯು ಆರ್ ಮೈ ಸಿಸ್ಟರ್ ಅಂತ ಕೊನೆಗೆ ಹೇಳುತ್ತೆ. ಬೇಟೆಯಲ್ಲಿ ಶುರುವಾದಂತ ಒಂದು ಮನಸ್ಸು ಇದು ನನ್ನ ಅಕ್ಕ, ಇದು ನನ್ನ ತಂಗಿ, ಇದು ನನ್ನ ಸಹೋದರಿ ಅಂತ ಒಪ್ಕೊಳ್ಳುತ್ತಲ್ಲ, ಆ ಮಾರಲ್ ಟ್ರಾನ್ಸ್ಫಾರ್ಮೇಶನ್ ಇದ್ರೆ ಮಾತ್ರ ಒಂದು ಒಳ್ಳೆ ಕಥೆ ಆಗುತ್ತೆ. ಅದನ್ನ ಬಹಳ ಸ್ಪಷ್ಟವಾಗಿ ಸೆರೆ ಹಿಡಿದಿದ್ರಿ. ಕಂಗ್ರಾಟ್ಸ್ ಆನ್ ದ್ಯಾಟ್. ಎರಡನೇ ಲೆವೆಲ್ ಆಫ್ ರಿವ್ಯೂ ಯಾವಾಗ ನೋಡ್ತೀವಿ? ಈ ಚಿತ್ರದ ಹಿಂದೆ ಇರುವಂತ ವ್ಯಕ್ತಿಗಳು ಯಾರು? ಓ, ಇದು KN ಗಣೇಶಯ್ಯ ಅವರು ಬರೆದಿರೋದು. ದೆನ್ ನಮ್ಮ ವ್ಯೂ ಪಾಯಿಂಟ್ ಚೇಂಜ್ ಆಗ್ಬಿಡುತ್ತೆ. ಯಾರವರು? ಎಂತೆಂತ 350 and odd ಪಬ್ಲಿಕೇಶನ್ಸ್ ಇದ್ದಾರೆ ಅವ್ರ ಹೆಸರಲ್ಲಿ. ಅಗ್ರಿಕಲ್ಚರಲ್ ಇದೆ, ಸೈಂಟಿಫಿಕ್ ಪೇಪರ್ಸ್ ಇದೆ, ನಾವೆಲ್ಸ್ ಇದೆ, ಡ್ರಾಮಾಸ್ ಇದೆ, ಪಾಡ್ಕಾಸ್ಟ್ ಇದೆ. ಒಂದು ದೊಡ್ಡ ಸ್ಪೆಕ್ಟ್ರಮ್ ಆಫ್ ಎಕ್ಸ್ಟ್ರಾರ್ಡಿನರಿ ವರ್ಕ್ ಮಾಡಿರುವಂತ ವ್ಯಕ್ತಿ. ಅವ್ರ ಮೂಲಕ ಬಂದಿರುವಂತ ಕತೆ ಇದು. ಏನ್ ಕತೆ? ನಾನು ಹೇಳಿದಲ್ಲ, ಲೇಡಿ ವಿತ್ ದ ಲ್ಯಾಂಪ್, ದಟ್ ಇಸ್ ಮೈ ಪರ್ಸನಲ್ ಮೆಮೊರಿ. ನನ್ನ ವೈಯಕ್ತಿಕ ನೆನಪು, ನನಗೆ ಮಾತ್ರ ಗೊತ್ತಿರೋದು. ಬಟ್ ಪುಣ್ಯಕೋಟಿ ಇದೆಯಲ್ಲ, ಅದು ಕಲೆಕ್ಟಿವ್ ಮೆಮೊರಿ. ಅದು ಕರ್ನಾಟಕದ ಪ್ರತಿಯೊಬ್ಬರಿಗೂ ಗೊತ್ತಿರುವಂತ ವಿಷಯ, ಕತೆ. ಸಾಮೂಹಿಕ ನೆನಪಲ್ಲಿ ಇರುವಂತಹ ಒಂದು ಘಟನೆಯನ್ನ ತಗೊಂಡು, ಅದಷ್ಟೇ ಅಲ್ಲ, ಅದರ ಹಿಂದೆ ಇನ್ನೊಂದು ಕತೆ ಇದೆ ಅಂತ ಹೇಳಕ್ಕೆ ಅದಕ್ಕೊಂದು ವಿಶೇಷವಾದ ಮನಸ್ಸು ಬೇಕು, ಧೈರ್ಯ ಬೇಕು. ಅದನ್ನ ಗಣೇಶ್ ಅವರು ಮಾಡಿದ್ದಾರೆ. ಹಿಯರ್ ಯು ಹ್ಯಾವ್ ಪುಣ್ಯಕೋಟಿ, ಬಟ್ ದರ್ ಇಸ್ ಅ ಪ್ರೀಕ್ವೆಲ್ ಅಂಡ್ ದರ್ ಇಸ್ ಅ ಸೀಕ್ವೆಲ್ ಅಟ್ಯಾಚ್ ಟು ದ ಒರಿಜಿನಲ್ ಕ್ಲಾಸಿಕ್. ಜಾಪನೀಸ್ ಅಲ್ಲಿ ದೇ ಸೇ 5 whys ಅಂತ. ಅಂದ್ರೆ ಒಬ್ಬ ಲೇಟಾಗಿ ಬಂದ ಆಫೀಸ್ಗೆ, ಅವನು ಸುಮ್ಮನೆ ಬೈತೆ, ಯಾಕೆ ಲೇಟಾಗಿ ಬಂದ್ಯಾ, ತಲೆದಿರೋಣ ಅಂತ ಬೈತೀವಲ್ಲ, ಆಗ ಮಾಡಬೇಡಿ. 5 ಪ್ರಶ್ನೆ ಕೇಳಿ. ಯಾಕಪ್ಪ ಲೇಟಾಗಿ ಬಂದೆ? ಸರ್, ಫಸ್ಟ್ ಬಸ್ ಮಿಸ್ ಆಗೋಯ್ತು ಸರ್. ಯಾಕಪ್ಪ ಫಸ್ಟ್ ಬಸ್ ಮಿಸ್ ಆಯ್ತು? ಸರ್, ಮನೆಯಿಂದ ಹೊರಟಿದ್ದೆ ಲೇಟ್ ಸರ್. ಯಾಕಪ್ಪ ಮನೆಯಿಂದ ಹೊರಟಿ ಲೇಟು? ನೈಟ್ ಮಲಗಿದ್ ಲೇಟ್ ಆಗೋಯ್ತು ಸರ್. ಯಾಕಪ್ಪ ನೈಟ್ ಲೇಟಾಗಿ ಮಲಗಿದೆ? ನಿನ್ನೆ ಅಮ್ಮ ತೀರೋದ್ರು ಸರ್, ಆ ಕಾರ್ಯ ಎಲ್ಲ ಮುಗಿಸಕ್ಕೆ ಲೇಟ್ ಆಗೋಯ್ತು ಸರ್ ಅಂತ ಅವನು ಹೇಳ್ದ. ಅಂದ್ರೆ ನಿಮ್ಮ ಹೇಗೆ ಚೇಂಜ್ ಆಗುತ್ತೆ ನೋಡಿ. ಅದನ್ನ ಹೇಳ್ತಾರೆ. ಒಂದು ಪ್ರಶ್ನೆ ಹಿಂದೆ ಕೇಳಿ ಸರ್, ಈ ಕತೆ ಹೀಗಾಯ್ತಲ್ಲ, ಅದ್ರ ಹಿಂದೆ ಏನಾಯ್ತು ಅಂತ ಕೇಳಿ ಅಂತ ಹೇಳ್ತಾರೆ. ಅದನ್ನೇ ಅವ್ರು ಮಾಡಿರೋದು. ಆ ಒಂದು ಪ್ರಶ್ನೆ ಕೇಳಿದ್ರು, ಆ ಹುಲಿ ಹಾರ್ತಲ್ಲ, ಅದರ ಕತೆ ಏನು ಅಂತ ಕೇಳಿದ್ರ ರಿಸಲ್ಟೇ ಈ ಅದ್ಭುತವಾದಂತ ಕಾವ್ಯ. ಆ ಮೈಂಡ್ ನ ಡೆವಲಪ್ ಮಾಡ್ಕೊಳ್ಳೋದು. 3ನೇ ಲೆವೆಲ್ ಆಫ್ ರಿವ್ಯೂ, ಈ ಕತೆ, ಸಾಹಿತ್ಯ, ಸಿನಿಮಾ ಇದೆಲ್ಲವನ್ನು ದಾಟಿ ಓವರ್ ಆಲ್ ಕಮ್ಯುನಿಟಿಗೆ, ಓವರ್ ಆಲ್ ನಮ್ಮ ಥಿಂಕಿಂಗ್ಗೆ, ಓವರ್ ಆಲ್ ಪ್ರಪಂಚಕ್ಕೆ ಇದರ ಕಾಂಟ್ರಿಬ್ಯೂಷನ್ ಏನು ಅಂತ, ಅದು ಅಲ್ಲಿ ಒಂದು ಕ್ಲಾಸಿಕ್ ಅಂತ ಡಿಸೈಡ್ ಆಗುತ್ತೆ. ಯಾವುದು ಕ್ಲಾಸಿಕ್? ಹ್ಯಾಮ್ಲೆಟ್, ಒಥೆಲೋ. ಅದು ಬರೆದಂತ ಪ್ರಪಂಚ ಮುಗಿದೋಗಿದೆ, 200 ವರ್ಷಗಳಾಗಿದೆ. ಈಗಲೂ ಅವ್ರು ಹೇಳಿದಂತ ವಿಷಯ ಸತ್ಯ ಅಂತ ಹೇಳ್ತೀವಲ್ಲ, ಅದು ಕ್ಲಾಸಿಕ್. ಇದು ಯಾಕೆ ಕ್ಲಾಸಿಕ್ ಆಗುತ್ತೆ ಅಂದ್ರೆ 100 ವರ್ಷ ಆದ್ಮೇಲೆ ಈ ಆರ್ಗ್ಯುಮೆಂಟ್ ಇಟ್ ವಿಲ್ ಕಂಟಿನ್ಯೂ. ಇದು ಮೇನ್ ಕಾಂಟ್ರಿಬ್ಯೂಷನ್. ಇಲ್ಲಿ ಆಗಿದೆಯೇನ್ ಸರ್? ಆ ಟೈಗರ್ ಬಂತಲ್ಲ, ನಾನು ಹೋಗ್ತೀನಪ್ಪ, ವಾಪಸ್ ಬರ್ತೀನಿ ಅಂತ ಹೇಳಿದಾಗ ಅದು ನಂಬ್ತು, ಸರಿ ಹೊರಡ್ಬಾ ಅಂತ. ಅದು ಹೋಯ್ತಲ್ಲ ಹಸು, ಅದು ಕೊಟ್ಟು ಮಾತನ್ನು ಉಳಿಸ್ಕೋಬೇಕು ಅಂತ ವಾಪಸ್ ಬಂತು. ನಾನ್ಯಾಕೆ ವಾಪಸ್ ಬರ್ಬೇಕು? ಕೊಟ್ಟು ಮಾತನ್ನ ಉಳಿಸ್ಕೋಬೇಕು ಅಂತ. ಯಾರು ಹೇಳಿದ್ರು ಅವ್ರಿಗೆ? ರಾಜರ ಆಜ್ಞೆ ಇತ್ತೇನು?
ದೇವರ ಆಜ್ಞೆ ಇತ್ತಾ? ಅವ್ರಿಗೆ ಅನಿಸಿದ್ದು ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ನಿಮಗನ್ನಿಸ್ಬೇಕು ಸರ್, ಯಾರೋ ಹೇಳಿದ್ರು ಇನ್ಯಾರು ಹೇಳಲ್ಲ. ಒಬ್ಬ ಗ್ರೇಟ್ ವ್ಯಕ್ತಿಯನ್ನ ನೋಡಿ, ಅವನ ಮಾತನ್ನ ನೋಡಿ ನಾವು ಬದಲಾಗ್ತೀವಲ್ಲ, ದಟ್ ಈಸ್ ದ ಅಲ್ಟಿಮೇಟ್ ಟ್ರಾನ್ಸ್ಫರ್ಮೇಶನ್. ಯಾರು ಫೋರ್ಸ್ ಮಾಡಿದ್ದಲ್ಲ. ಈ ಹುಲಿಯ ನಡವಳಿಕೆ ನೋಡಿ ಹಸುವಿನ ನಡವಳಿಕೆ ನೋಡಿ ಹುಲಿ ಬದಲಾಯ್ತಲ್ಲ, ಹುಲಿಯ ನಡವಳಿಕೆ ನೋಡಿ ಹಸು ಆ ಕೇವ್ ಬಂತಲ್ಲ, ಆ ತರ ಒಬ್ಬರ ನೇಚರ್ ಅನ್ನ ನೋಡಿ, ಒಬ್ಬರ ಸ್ವಭಾವವನ್ನು ನೋಡಿ ಇನ್ನೊಬ್ಬರು ಸ್ಫೂರ್ತಿ ತಗೊಂಡು ಅವರು ಶ್ರೇಷ್ಠವಾಗ್ತಾರಲ್ಲ, ಅದು ದಟ್ ಇಸ್ ದ ಮಾರ್ಕ್ ಆಫ್ ಅ ಟ್ರೂ ಕ್ಲಾಸಿಕ್. ಅದು ಈ ಚಿತ್ರದಿಂದ ಆಗುತ್ತೆ. ದಟ್ಸ್ ಅ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್. ಇದೆಲ್ಲದಕ್ಕೂ ಬೇಸ್ ಏನು? ಮನಸ್ಸಾಕ್ಷಿಗೆ ಇಬ್ರು ಮರ್ಯಾದೆ ಕೊಟ್ಟರು. ನನಗೆ ಬೇರೆ ಜವಾಬ್ದಾರಿಗಳಿದೆ, ಆದರೆ ನನ್ನ ಕರ್ತವ್ಯ ಇದು. ಇದರಿಂದ ಹಲವು ಪ್ರಶ್ನೆಗಳು ಹೇಳುತ್ತೆ. ಹುಲಿ ಮಾಡಿದ್ ಸರಿನಾ? ಹಸು ಮಾಡಿದ್ ಸರಿನಾ? ಅಲ್ಲೊಂದು ಕರು ಇದೆಯಲ್ಲ, ಅದ್ರ ಗತಿ? ಈ ತರ ಪ್ರಶ್ನೆಗಳು ಶುರು ಆಗುತ್ತೆ. ದಟ್ ಇಸ್ ವಾಟ್ ವಿಲ್ ಕೀಪ್ ದ ಆರ್ಗ್ಯುಮೆಂಟ್ ಗೋಯಿಂಗ್. ಹಾಗಾಗಿ ಇದೊಂದು ಆಲ್ಮೋಸ್ಟ್ ಗ್ರೀಕ್ ಟ್ರಾಜಿಡಿಗೆ ಇರುವಂತ ಒಂದು ದುರಂತವನ್ನ ಈ ತರ ಒಂದು ಸಣ್ಣ ಕತೆಗೆ ಗಣೇಶ್ ಅವರು ತಂದಿದ್ದಾರೆ. ಇದು ಬಹಳ 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 ವಿಶೇಷವಾದ ಪ್ರಯತ್ನ ಸರ್. ಫಾರ್ ಆಸ್ಪೆಕ್ಟ್ಸ್ ಐ ವಿಶ್ ದಿ ಹೋಲ್ ಟೀಮ್ ಅಂಡ್ ಪರ್ಟಿಕ್ಯುಲರ್ಲಿ KN Ganesh ಅವರು ವೆರಿ ವೆರಿ ಹಾರ್ಟ್ ಫಿಲ್ಡ್ ಕಂಗ್ರಾಚುಲೇಷನ್ಸ್. Thank you all. Thank you.